ಬೇಲೂರು ತಾಲೂಕಿನಲ್ಲಿ ಮೊದಲ ಬಾರಿಗೆ ಉಚಿತ ಫರ್ಟಿಲಿಟಿ ಶಿಬಿರವನ್ನು ಆಯೋಜಿಸಲಾಗಿದೆ. ಮಿಲನ ಫರ್ಟಿಲಿಟಿ ಆಸ್ಪತ್ರೆ, ಕಾವೇರಿ ಕ್ಲಿನಿಕ್ ಹಾಗೂ ಲಯನ್ಸ್ ಕ್ಲಬ್ ಇವರ ಸಹಯೋಗದೊಂದಿಗೆ ಈ ಶಿಬಿರವನ್ನು ನಡೆಸಲಾಗುತ್ತಿದೆ ಎಂದು ಡಾ ಚಂದ್ರಮೌಳಿ ತಿಳಿಸಿದ್ದಾರೆ. ಕಾವೇರಿ ಕ್ಲಿನಿಕ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಬೆಂಗಳೂರಿನ ಮಿಲನ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಖ್ಯಾತ ಸ್ತ್ರೀರೋಗ ತಜ್ಞೆ ಡಾ ಕೀರ್ತನಾ ರವಿಪತಿ ಅವರ ನೇತೃತ್ವದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಹಾಗೂ ಮಹಿಳೆಯರ ಗುಪ್ತ ಸಮಾಲೋಚನೆಗಾಗಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಶಿಬಿರವು ಆಗಸ್ಟ್ 31ರ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಬೇಲೂರಿನ ಕಾವೇರಿ ಕ್ಲಿನಿಕ್ನಲ್ಲಿ ನಡೆಯಲಿದ್ದು, ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಮನವಿ ಮಾಡಿದ ಅವರು, ಆರೋಗ್ಯವು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು. ಇಂದಿನ ತಂತ್ರಜ್ಞಾನದಿಂದ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಲಭ್ಯವಿರುವುದರಿಂದ ಜನರು ವೈದ್ಯಕೀಯ ನೆರವು ಪಡೆಯಲು ಮುಕ್ತ ಮನಸ್ಸಿನಿಂದ ಮುಂದಾಗಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಿಲನ ಫರ್ಟಿಲೈಸರ್ ಆಸ್ಪತ್ರೆ ಪಿಆರ್ಒ ವಿಜಯಕುಮಾರ್ ಉಪಸ್ಥಿತರಿದ್ದರು. ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂತ ಏನಿದ್ದಾರೆ ಬೆಂಗಳೂರಿನವರು, ಅವರು ಮತ್ತೆ ಲಯನ್ಸ್ ಸಂಸ್ಥೆ ಬೇಲೂರು ಸಹಯೋಗದಲ್ಲಿ ನಡೀತಾ ಇದೆ. ಎಲ್ಲರಿಗೂ ನಮಸ್ಕಾರ. ಬೇಲೂರು ಲಯನ್ಸ್ ಸಂಸ್ಥೆ ಬೇಲೂರು ಮತ್ತು ಮಿಲನ ಈ ಫರ್ಟಿಲಿಟಿ IVF-ಗೋಸ್ಕರ ಆಗಿರುವಂತಹ ಹಾಸ್ಪಿಟಲ್ಗಳು ಸಾಕಷ್ಟು ಇದ್ದಾವೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಬೆಂಗಳೂರಿನಲ್ಲಿ ಮಿಲನ ಅಂತೇಳಿ ಏನಿದೆ, ಸಾಕಷ್ಟು ಕ್ಯಾಂಪ್ಗಳನ್ನ ನಮ್ಮ ಬೇಲೂರಲ್ಲಿ ನಡೆಸ್ಕೊಂಡು ಬಂದಿದ್ವಿ. ಅಂದರೆ ಈಗ ಸತತವಾಗಿ 4ನೇ ವರ್ಷ, ಈಗ 5-6 ಕ್ಯಾಂಪ್ ಆಯಿತು. ಕಳೆದ ಬಾರಿ 2 ಮಾಡಿದ್ವಿ, ಅದಕ್ಕಿಂತ ಮುಂಚೆನೂ ಅಷ್ಟೇ ಸಾಕಷ್ಟು ಜನಕ್ಕೆ ಅದರಿಂದ ಉಪಯೋಗ ಆಗಿದೆ. ಅದೇ ನಿಟ್ಟಿನಲ್ಲಿ ಈ ತಿಂಗಳ 31ನೇ ತಾರೀಕು ಬರುವ ಭಾನುವಾರ ಕಾವೇರಿ ಕ್ಲಿನಿಕ್ನಲ್ಲಿ ಉಚಿತ IVF ಶಿಬಿರವನ್ನು ಏರ್ಪಡಿಸಿದ್ವಿ. ಇದರಲ್ಲಿ ಉಚಿತವಾಗಿ ಸ್ಕ್ಯಾನಿಂಗ್ ತಪಾಸಣೆಯನ್ನು ಇರ್ತದೆ ಮತ್ತು ಹಾಗೆಯೇ ವೀರ್ಯಾಣುವಿನ ತಪಾಸಣೆಯನ್ನು ನಡೆಸ್ಕೊಡ್ತಾ ಇದ್ವಿ. ಇದಕ್ಕೆ ಮುಖ್ಯವಾಗಿ ಡಾಕ್ಟರ್ ಕೀರ್ತನಾ ರವಿಪತಿ ಅವರು ಬರ್ತಾ ಇದ್ದಾರೆ. ಅದರ ಸದುಪಯೋಗವನ್ನು ಬೇಲೂರಿನ ನಾಗರಿಕರು ಮತ್ತು ಸುತ್ತಮುತ್ತಲಿನವರು ಮತ್ತು ನಿಮಗೆ ಸಂಬಂಧಿಕರಲ್ಲಿ ಯಾರಿಗಾರು ಈ ಥರ ತೊಂದರೆ ಇದ್ದು ಸಾಕಷ್ಟು ವರ್ಷಗಳಿಂದ ಮಕ್ಕಳಾಗಿಲ್ಲ ಅನ್ನೋ ಒಂದು ಕಾರಣ ಇದ್ದರೆ ದಯವಿಟ್ಟು ಅವರಿಗೆ ತಿಳಿಸಿ ಅವರಿಗೆ ಬರುವಂತೆ ಮಾಡಿಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸಾಕಷ್ಟು ಜನಕ್ಕೆ ಮುಖ್ಯವಾಗಿ ಇದಕ್ಕೆ ಆಗದೇ ಇರೋದಕ್ಕೆ, ಮಕ್ಕಳು ಆಗದೇ ಇರೋದಕ್ಕೆ ಕಾರಣಗಳು ಸಾಕಷ್ಟು ಇರ್ತವೆ. ಅದು ಒಂದು ಸಮಾಲೋಚನೆಯಲ್ಲಿ ಭಾಗವಹಿಸಿದ್ರೆ ಅವರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಮೂಡುತ್ತೆ, ಮುಂದಿನ ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಬೋದಾಗುತ್ತೆ ಅಂತೇಳಿ ಈ ಮೂಲಕ ತಿಳಿಸಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ